ಧರಣಿ ಪರಸನ್ನೆಯಲಿ ಬಲ ಸಂವರಿಸಿತಾಚೆಯಲಿತ್ತ ಸಾತ್ಯಕಿ ನರವೃಕೋದರನ ಕುಲದೃಷ್ಟದ್ಯುಮ್ನ ಮೊದಲಾದ ಕರಿತುರಗರಥ ಪತ್ತಿಗಳ ಸಂವರಣೆ ತುಳಿತುದ ಕಂಡು ಮೂಗಿನ ಬೆರಳ ಬೆರಗಿನ ಲೊಲೆದು ಭೀಷ್ಮಂಗೆಂದನ ಭೂಪ. ಈ ಸುಪೌರುಷ ದೈವ ಘಟನೆಯೊಳಿಸು ಪರ್ಯಂತಾಯ್ತು ಯಜ್ಞವು ಮೀಸಲಳಿಯದೆ ನಡೆದುದಿನ್ನೆಗ ನಿಮ್ಮ ಕರುಣದಲ್ಲಿ. ಈ ಸಮಸ್ತ ನೃಪಾಲ ಜನವಾರಾಸಿ ಮೇರೆಯ ನೊದೆವುತಿದೆ ನಿಮಗೆ ಸುಭಾರವಿದೆಂದು ಭಿನ್ನವಿಸಿದನು ಭೀಷ್ಮಂಗೆ. ಕಾದುವರೆ ನಮ್ಮುತ್ಸವಕ್ಕೆ ನೆರವಾದವರು ಸೈರಿಸುವರಗ್ಗದ ಯಾದವೇಂದ್ರನ ನಿಂದೆ ಮೇಲಧ್ವರ ವಿಸಂಘಟನಾ. ಈ ದುರಂತದ ಚಿಂತೆಯಲಿ ಬೇಳಾದುದೆನ್ನಯ ಚಿತ್ತವದ್ದೆನು ಖೇದ ಪಂಕದೊಳೆನ್ನನುದ್ಧರಿಸೆಂದನ ಭೂಪ. ಅಂಜದಿರು ಭಯಪೀಡ ನರರಿಗೆ ನಂಜು ಪಥ್ಯವೇ ಗಿಳಿಯ ಮರಿಗಳು ಮಂಜರನ ಮೇಲ್ವಾಯ್ದು ಬದುಕುವವೇ ಮಹೀಪತಿಯೇ. ಮಂಜು ಮಧ್ಯಾಹ್ನದ ದಿನೇಶನ ನೆಂಜಲಿಸುವುದೇ ಕುಪಿತ ಸಿಂಹವನಂಜಿಸುವವೇ ನಾಯಿಗಳೆಂದನು ಭೂಪತಿಗೆ ಭೀಷ್ಮ. ಬಗುಳು ವಿವದಿರು ಹರಿಯ ಬಡಿ ಹೋರಿಗಳ ಜಗವರಿಯದೆ ಜಳ್ಳುಗಳ ಜೋಡಿಯ ಜಂಜಡಕ್ಕೆ ನೀ ಜರುಗುವೈ ಭೂಪ. ಉಗಿವನಿನಿ ಬರ ಜೀವವನು ಚೊತ್ತಗೆಯಲಿ ಶಿಶುಪಾಲನಾಯನು ತೆಗೆದು ಕಟ್ಟುವನ ಸುರಮರ್ದನನೆಂದನ ಭೀಷ್ಮ. ಜಗವ ಹೂಡುವ ಹೊರೆವ ಬಲುಗೈಯಗದ ರಂಗಿ ನೃಪರ ಕುರಿವಿಂಡುಗಳ ಕುಮ್ಮರಿಗಡಿತ ಕಾವುದು ಬೇಕು ಭುಜ ಸತ್ವ. ಬಗೆವುದೇ ಬಲುಗಡಲು ಮಂಜಿನ ಮುಗಿಲ ಒಳೆಯನು ಚೈದ್ಯ ಭೂಪನ ಜಗದ ಭಂಡನ ನೀ ಜನಾರ್ದನ ಗಣಿಸುವನೆಯಂತ. ರಾಜರ ಚತುರಂಗ ಸೈನ್ಯವೊಂದು ಕಡೆ ಯುದ್ಧ ಸನ್ನದ್ಧವಾಯಿತು. ಇತ್ತ ಸಾತ್ಯಕಿ ಅರ್ಜುನ ಭೀಮ ನಕುಲ ದೃಷ್ಟದ್ಯುಮ್ನ ಮೊದಲಾದವರು ಚತುರಂಗ ಸೈನ್ಯವನ್ನು ಸಿದ್ಧಪಡಿಸಲು ನವಾದರು. ಇದನ್ನು ನೋಡಿ ಧರ್ಮಜನು ಬೆರಗಾಗಿ ಮೂಗಿನ ತುದಿಗೆ ಬೆರಳಿಟ್ಟು ತಲೆದೂಗಿ ಭೀಷ್ಮನಿಗೆ ಹೀಗೆಂದು ಹೇಳಿದನು. ಯಜ್ಞವು ನಿಮ್ಮ ಕರುಣೆಯಿಂದ ಸ್ವಲ್ಪವೂ ವ್ಯತ್ಯಾಸವಾಗದೆ ಇಷ್ಟು ದಿನ ನಡೆಯಿತು. ಆದರೀಗ ದೈವವಶದಿಂದ ಪೌರುಷ ಪ್ರದರ್ಶನಕ್ಕೆ ಸಜ್ಜಾಗಿದೆ. ಈ ರಾಜಸಮೂಹ ಸಮುದ್ರವು ಮೇರೆ ತಪ್ಪುವುದರಲ್ಲಿದೆ. ನಿಮ್ಮ ಮೇಲೆ ಎಂತಹ ಭಾರ ಬಿದ್ದಿತು ಎಂದು ಧರ್ಮನಂದನನು ಭೀಷ್ಮನಿಗೆ ವಿಜ್ಞಾಪಿಸಿದನು. ಯುದ್ಧವಾದರೆ ನಾವೂ ನಮ್ಮ ಮಿತ್ರರಾಜರೂ ಸೇರಿಸಬಲ್ಲೆವು. ಆದರೆ ಈ ರಾಜಸೂಯದಲ್ಲಿ ಶ್ರೀಕೃಷ್ಣನ ನಿಂದೆ ಮೇಲೆ ಕೊನೆಯಲ್ಲಿ ಯಜ್ಞಧ್ವಂಸ ಇಂತಹ ದುರಂತವನ್ನು ನೆನೆದು ನನ್ನ ಮನಸ್ಸು ಕಕ್ಕಾಬಿಕ್ಕಿಯಾದೆ ಆಗಿದೆ. ದುಃಖದ ಕೆಸರಿನಲ್ಲಿ ಹೊರಳುತ್ತಿರುವ ನನ್ನನ್ನು ಮೇಲಕ್ಕೆತ್ತು ಎಂದು ಯುಧಿಷ್ಠಿರನು ಭೀಷ್ಮನನ್ನು ಬೇಡಿಕೊಂಡನು. ಭೀಷ್ಮನು, ಧರ್ಮಪುತ್ರ, ಭಯಪಡಬೇಡ. ಮನುಷ್ಯರು ವಿಷವನ್ನು ಕುಡಿಯುತ್ತೇವೆಂದರೆ ಅವರಿಗೆ ಪಥ್ಯವಾಗುತ್ತದೆಯೇ? ಗಿಣಿಯ ಮರಿಗಳು ಗಿಡಗವನ್ನೆದರಿಸಿ ಬದುಕುತ್ತವೆಯೇ? ಮಧ್ಯಾಹ್ನದ ಸೂರ್ಯನನ್ನು ಮಂಜು ನುಂಗುತ್ತದೆಯೇ? ಕೋಪಗೊಂಡ ಸಿಂಹವನ್ನು ನಾಯಿಗಳು ಹೆದರಿಸಬಲ್ಲವೇ ಎಂದು ಧರ್ಮಜನನ್ನು ಕೇಳಿದನು. ಈಗ ಇಲ್ಲಿ ಬಾಯಿಗೆ ಬಂದಂತೆ ಬೊಗಳುವ ಈ ರಾಜರೆಲ್ಲ ಶ್ರೀಕೃಷ್ಣನು ಕಸಿಮಾಡಿಬಿಟ್ಟ ಹೋರಿಗಳು. ಇವರ ಪರಾಕ್ರಮ ಲೋಕಕ್ಕೆಲ್ಲ ಗೊತ್ತು. ಈ ಜೊಳ್ಳುಗಳ ಮಾತಿಗೆ ನೀನೇಕೆ ಹೆದರುವೆ? ಶ್ರೀಕೃಷ್ಣನು ಇವರೆಲ್ಲರ ಜೀವವನ್ನು ಹೊರಕ್ಕೆ ತೆಗೆಯುತ್ತಾನೆ. ಶಿಶುಪಾಲನೆಂಬ ನಾಯಿಯನ್ನು ಮಿಣಿಯಿಂದ ಹಿಡಿದು ಕಟ್ಟುತ್ತಾನೆ ಎಂದು ಭೀಷ್ಮನು ಹೇಳಿದನು. ಸಮಸ್ತ ವಿಶ್ವವನ್ನೇ ಸೃಷ್ಟಿಸಿ ಪಾಲಿಸುವ ಮಹಾಸತ್ವನಾದ ಶ್ರೀಕೃಷ್ಣನಿಗೆ ಕುರಿಯ ಹಿಂಡಿನಂತಿರುವ ಈ ರಾಜರನ್ನು ಕಾಡಿನ ಮರಗಳನ್ನು ಕಡಿಯುವಂತೆ ಕಡಿಯಲು ಮತ್ತೆ ಭುಜದ ಸತ್ವ ಬೇಕೇ? ಮಹಾಸಮುದ್ರವು ಆಕಾಶದಿಂದ ಬೀಳುವ ಮಂಜನ್ನು ಲೆಕ್ಕಿಸುತ್ತದೆಯೇ? ಜಗದ ಭಂಡನಾದ ಈ ಶಿಶುಪಾಲನನ್ನು ಶ್ರೀಕೃಷ್ಣನು ಲೆಕ್ಕಿಸುವನೇ ಎಂದು ಭೀಷ್ಮನು ಕೇಳಿದನು.